ಮಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಕಂಡು ಬಂದಿದೆ. ಮಂಗಳೂರಲ್ಲಿ ಗಮನಿಸ್ತಾ ಇರ್ತೀವಿ, ಇಂತಹ ನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ಮೇಲಿಂದ ಮೇಲೆ ಕೇಳಕ್ ಸಿಗ್ತಾ ಇರುತ್ತೆ. ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ ನೈತಿಕ ಪೊಲೀಸ್ಗಿರಿ. ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ತಡೆದ ಕಾರ್ಯಕರ್ತರು. ಮಂಗಳೂರಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ. ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ ನೈತಿಕ ಪೊಲೀಸ್ಗಿರಿ. ಮುಸ್ಲಿಂ ಯುವಕ ಹಿಂದೂ ಯುವತಿಯನ್ನ ತಡೆದಿದ್ದಾರೆ ಕಾರ್ಯಕರ್ತರು. ಪಣಂಬೂರು ಬೀಚ್ನಲ್ಲಿ ಯುವಕ ಯುವತಿಯನ್ನ ತಡೆದು ಪ್ರಶ್ನೆ ಮಾಡಿದ್ದಾರೆ. ಕೇರಳದ ಯುವಕ ಬೆಂಗಳೂರಿನ ಯುವತಿಯನ್ನ ತಡೆದು ಪ್ರಶ್ನೆ ಮಾಡಿದ್ದಾರೆ ಕಾರ್ಯಕರ್ತರು. ಪಣಂಬೂರು ಪೊಲೀಸರಿಂದ 3 ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಪಣಂಬೂರು ಬೀಚ್ನ ಬಳಿ ನಡೆದಿರುವಂತಹ ಘಟನೆ, ಇಬ್ಬರನ್ನ ಕರೆದು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಈಗ ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸಿದ್ದಾರೆ. ಕೇರಳದ ಯುವಕ ಮತ್ತೆ ಬೆಂಗಳೂರಿನ ಯುವತಿಯನ್ನ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಪಣಂಬೂರು ಬೀಚ್ ನಲ್ಲಿ ಯುವಕ ಯುವತಿ ಮಾತನಾಡ್ತಾ ಕೂತಿದ್ರು. ಇವರನ್ನ ಕಂಡು ಕಾರ್ಯಕರ್ತರು ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಿಗೆ ಅವರೇ ಹೇಳಿರೋದು ನನಗೆ ಬನ್ನಿ ಅಂತ. ಬೇರೆ ಯಾರಿಲ್ಲ, ಪರಿಚಯ ಅವರೇ ಹೇಳಿರೋದು ನನಗೆ ಬನ್ನಿ ಅಂತ. ಬೇರೆ ಯಾರಿಲ್ಲ, ಪರಿಚಯ ಅವರೇ ಹೇಳಿರೋದು ನನಗೆ ಬನ್ನಿ ಅಂತ. ಬೇರೆ ಯಾರಿಲ್ಲ, ಪರಿಚಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಯಾರು ಪಣಂಬೂರು ಬೀಚ್ ನಲ್ಲಿ ಆಗಿದ್ ಏನು? ಆ ಯುವಕ ಯುವತಿ ಯಾರು? ಅವರನ್ನ ಕಾರ್ಯಕರ್ತರು ಯಾಕೆ ಪ್ರಶ್ನೆ ಮಾಡಿದ್ದಾರೆ? ಎಷ್ಟು ಜನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ? ಒಟ್ಟಾರೆ ಪ್ರಕರಣದ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ವೀಣಾ, ಹೌದು, ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ಗಿರಿಯ ಘಟನೆಗಳಿಗೆ ಕಡಿವಾಣ ಬೀಳುವಂತ ಲಕ್ಷಣಗಳು ಕಾಣುತ್ತಾ ಇಲ್ಲ. ಈಗ ಮತ್ತೆ ಮಂಗಳೂರಿನ ಹೊರವಲಯದಲ್ಲಿ ಇರತಕ್ಕಂಥ ಪಣಂಬೂರು ಬೀಚ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅನ್ಯಕೋಮಿನ ಯುವಕ ಮತ್ತು ಯುವತಿಯನ್ನ ತಡೆದಂತಹ ರಾಮ್ ಸೇನಾ ಅನ್ನುವಂತ ಸಂಘಟನೆ, ಅದು ಈ ಹಿಂದೆ ಶ್ರೀರಾಮ್ ಸೇನೆಯಲ್ಲಿದ್ದಂತ ಪ್ರಸಾದ್ ಅತ್ತವರ್ ನೇತೃತ್ವದಲ್ಲಿ ಇರುವಂತಹ ಒಂದು ಸಂಘಟನೆ. ಅಲ್ಲಿ ಕೇರಳದ ಯುವಕ ಮತ್ತು ಬೆಂಗಳೂರಿನ ಯುವತಿ ಬೀಚ್ಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಅವರನ್ನ ತಡೆದು ಇವರು ವಿಚಾರಣೆಯನ್ನ ನಡೆಸಿದ್ದಾರೆ. ಸಹಜವಾಗಿ ಬೀಟ್ ಪೊಲೀಸರು, ಪಣಂಬೂರು ಬೀಚ್ ನಲ್ಲಿ ಪೊಲೀಸರು ಇರ್ತಾರೆ, ಪೊಲೀಸರು ಕೂಡ ಸ್ಥಳಕ್ಕಾಗಮಿಸ್ತಾರೆ. ಸ್ಥಳಕ್ಕಾಗಮಿಸಿ ಒಂದಷ್ಟು ಹೊತ್ತು ಮಾತಿನ ಚಕಮಕಿ ಕೂಡ ನಡೆದಿದೆ. ಯಾಕಂದ್ರೆ ಈ ತಡೆದಂತ ಯುವಕರ ತಂಡ ಏನಿದೆ, ಯುವಕ ಮತ್ತು ಯುವತಿಯ ID ಕಾರ್ಡ್ ಗಳನ್ನ ಕೇಳಿ, ಅಂದ್ರೆ ನೀವು ಎಲ್ಲಿಂದ ಬಂದಿದ್ದೀರಾ, ಯಾಕಾಗ ಬಂದಿದ್ದೀರಾ, ಮತ್ತೆ ನಿಮ್ಮ ಜಾತಿ ಯಾವುದು, ಧರ್ಮ ಯಾವುದು ಅನ್ನುವಂಥದ್ದನ್ನ ಕೇಳಿ ಅವರನ್ನ ತೀವ್ರವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅದು ಒಂದು ಹಂತಕ್ಕೆ ಹಲ್ಲೆಗೆ ಯತ್ನಿಸುವ ಒಂದು ಘಟನೆ ಕೂಡ ನಡೀಲಿಕ್ಕೆ ಇತ್ತು. ಘಟನೆಗೆ ಯತ್ನಗಳು ಕೂಡ ನಡೆದಿತ್ತು. ಇದನ್ನ ಪೊಲೀಸರು ತಡೆದಿದ್ದಾರೆ. ಪೊಲೀಸರು ತಡೆದ ತಕ್ಷಣ ಅವರನ್ನ ಅಲ್ಲಿದ್ದಂತಹ ಒಂದು 3 ಜನ ಏನಿದ್ದಾರೆ, 3 ಜನರ ವಶಕ್ಕೆ ಪಡೆದ ತಕ್ಷಣಕ್ಕೆ ಅವರನ್ನ ಪಣಂಬೂರು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿರುವಂತದ್ದು. ಆ ಬಳಿಕ ಆ ಒಂದು ಯುವತಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಪಣಂಬೂರು ಪೊಲೀಸರು ಒಂದು ಪ್ರಕರಣವನ್ನ ದಾಖಲು ಮಾಡ್ತಾರೆ. ಪ್ರಕರಣವನ್ನ ದಾಖಲು ಮಾಡಿ ಆ 3 ಮಂದಿಯನ್ನ FIR ನಲ್ಲಿ ಉಲ್ಲೇಖಿಸಿ ಅವರನ್ನ ಬಂಧನ ಮಾಡಿರುವಂತದ್ದು. ಸದ್ಯಕ್ಕೆ ಅವರನ್ನ ಪೊಲೀಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನ್ಯಾಯಾಂಗ ಬಂಧನ ಕೂಡ ಅವರಿಗೆ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಇನ್ನಷ್ಟು ಮಂದಿ ಹಿಂದೂ ಸಂಘಟನೆಗೆ ಸೇರಿದಂತ ಕಾರ್ಯಕರ್ತರು, ಅಂದ್ರೆ ರಾಮ್ ಸೇನಾ ಸಂಘಟನೆಗೆ ಸೇರಿದಂತ ಕಾರ್ಯಕರ್ತರು ಇದರಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇದೆ. ಆದ್ರೆ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಅವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಯಾರೆಲ್ಲ ಇದ್ರು, ಏನಾಯ್ತು ಘಟನೆ ಅನ್ನುವಂಥದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಪಣಂಬೂರು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈಗಾಗಲೇ ಈ ಒಂದು ನೈತಿಕ ಪೊಲೀಸ್ಗಿರಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರನೇ ಒಂದಷ್ಟು ಆಂಟಿ ಕಮ್ಯುನಲಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಹೀಗಿದ್ರೂ ಕೂಡ ಕರಾವಳಿಯಲ್ಲಿ ಕಳೆದ 1 ತಿಂಗಳ ಅವಧಿಯಲ್ಲಿ 4-5 ಈ ರೀತಿಯಾದಂತಹ ನೈತಿಕ ಪೊಲೀಸ್ಗಿರಿ ಘಟನೆಗಳು ನೇರವಾಗಿ ನಡೀತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಆತಂಕಗಳಿಲ್ಲದೆ, ಪೊಲೀಸ್ ಇಲಾಖೆ ಯಾವುದೇ ಆತಂಕಗಳಿಲ್ಲದೆ ಈ ರೀತಿಯಾದ ಘಟನೆಗಳು ನಡೀತಾ ಇದೆ. ಇದರಲ್ಲಿ ಹಲ್ಲೆ ನಡೆಸುವಂತಹ ಪ್ರಕರಣಗಳು ಆಗದೇ ಇದ್ರೂ ಕೂಡ ಹಲ್ಲೆಗೆ ಯತ್ನಿಸಿರುವಂತದ್ದು ಮತ್ತು ತಡೆದು ಪ್ರಶ್ನೆ ಮಾಡುವಂತದ್ದು ನಿರಂತರವಾಗಿ ನಡ್ಕೊಂಡು ಬಂದಿರುವಂತದ್ದು. ಎಸ್, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಮಾಹಿತಿಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.